ನೋಡಿ ಸ್ನೇಹಿತರೆ, ಯಾವೊಂದು ಅಭ್ಯರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರದ್ದು ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ದಲ್ಲಿ ಅರ್ಜಿ ಸಲ್ಲಿಸಿದಂತ ಅಭ್ಯರ್ಥಿಗೆ ಇವತ್ತೇ ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಈಗಾಗಲೇ ನಿನ್ನೆನೆ ಕೆಲವು ಜನ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿರಬಹುದು. 2 ದಿನ ಆಯ್ತು ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನ ಕಾಣಿಸುತ್ತೆ ಡೌನ್ಲೋಡ್ ಮಾಡಿದ ತಕ್ಷಣ. ನೋಡಿ, ಈ ಒಂದು ಹಾಲ್ ಟಿಕೆಟ್ ಅನ್ನ ಹೆಂಗೆ ಡೌನ್ಲೋಡ್ ಮಾಡಬೇಕು, ಯಾವ ಒಂದು ದಿನಾಂಕಕ್ಕೆ ನಿಮ್ಮ ಒಂದು ಪರೀಕ್ಷೆ ಹಿಡಿತಾವೆ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ಮತ್ತೆ ಇನ್ನೊಂದು, ಭಾರತೀಯ SBI ಬ್ಯಾಂಕ್ ವತಿಯಿಂದ ಡೇಟ್ ಕೂಡ ವಿಸ್ತರಣೆ ಮಾಡಿದ್ದಾರೆ. ನೀವೇನು ಮೊನ್ನೆ ಅರ್ಜಿ ಕರೆದಿದ್ದಾರಲ್ಲ ಆ ಒಂದು ಡೇಟ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿ ತನಕ ಇರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದ ನಂತರ ಇನ್ನೊಂದು, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ನಡೀತಾ ಇದೆಯಲ್ಲ, ನವೆಂಬರ್ನಲ್ಲಿ ಅಂದ್ರೆ ಮುಂದಿನ ತಿಂಗಳಲ್ಲಿ ಆ ಒಂದು ಪರೀಕ್ಷೆಯ ಏನಾದರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಅದನ್ನ ಮತ್ತೊಂದು ಸಲಿಗೆ ತಿದ್ದುಪಡಿ ಮಾಡಿ ಮತ್ತೊಂದು ಸಲಿಗೆ ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಆ ಒಂದು ದಿನಾಂಕ ಕೂಡ ಎಡಿಟ್ ಆಪ್ಷನ್ ಅನ್ನ ಓಪನ್ ಮಾಡಿದ್ದಾರೆ. ದಯವಿಟ್ಟು ಯಾರ್ಯಾರ ಅಪ್ಲಿಕೇಶನ್ ತಪ್ಪಾಗಿ ಸಲ್ಲಿಸಿದ್ರಲ್ಲ ಇವತ್ತೇ ಹೋಗಿ ನಿಮ್ಮೊಂದು ಅಪ್ಲಿಕೇಶನ್ ಸರಿ ಮಾಡ್ಕೊಂಡು ಮತ್ತೊಂದು ಸಲಿಗೆ ಸಬ್ಮಿಟ್ ಮಾಡಿ. ಆ ಒಂದು ದಿನಾಂಕ ಇದರಲ್ಲೇ ತಿಳಿಸ್ಕೊಟ್ಟಿದ್ದೇನೆ. ಕೊನೆ ತನಕ ನೋಡಿ, ಎಲ್ಲ ಮಾಹಿತಿ ಇರತ್ತೆ. ಮೊದಲನೇದಾಗಿ ಈ ಒಂದು SBI ಬ್ಯಾಂಕ್ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೋಡೋಣ. ಅದ ನಂತರ ಈ ಒಂದು ಹಾಲ್ ಟಿಕೆಟ್ ಬಗ್ಗೆ ಮಾತಾಡೋಣ. ನೋಡಿ ಸ್ನೇಹಿತರೆ, ಯಾರು 122 ಪೋಸ್ಟಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸಿದರೆ ಅಥವಾ ಕೆಲವು ಜನ ಸಲ್ಲಿಸೇ ಇಲ್ಲಲ್ಲ ಅವರಿಗೆ ಒಂದು ಖುಷಿಯ ವಿಚಾರ ಆಗಿರತ್ತೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 15ನೇ ತಾರೀಕು ತನಕ ಅವಕಾಶ ಇದೆ. ನೋಡಿ ಎಲ್ಲಿ ಹೋಯ್ತದು, ಇಲ್ಲಿದೆ ನೋಡಿ, 15/10/2025 ತನಕ ಅವಕಾಶ ಇರತ್ತೆ SBI ಬ್ಯಾಂಕ್ ವತಿಯಿಂದ. ಈ ಒಂದು SBI ಬ್ಯಾಂಕ್ ನಲ್ಲಿ ಇನ್ನು ಯಾರ್ಯಾರು ಅರ್ಜಿ ಸಲ್ಲಿಸಲ್ಲ ಆ ಎಲ್ಲ ಒಂದು ಅಭ್ಯರ್ಥಿಗಳು ಇವತ್ತೇ ಹೋಗಿ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಇದು ಡೇಟ್ ಕೂಡ ಮುಗಿದಿತ್ತು. ಡೇಟ್ ಮುಗಿಯೋಣ ಮತ್ತೊಂದು ಸಲಿಗೆ ಸ್ಟಾರ್ಟ್ ಮಾಡಿದ್ದಾರೆ, ಡೇಟ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಇದೊಂದು ಖುಷಿಯ ವಿಚಾರ. ಇಲ್ಲ ಆದ್ರೆ ಇನ್ಕಾತಕ ಡೇಟ್ ಅನ್ನ ಮುಗಿದಿತ್ತು, ಮತ್ತೆ ಅವಕಾಶ ಕೊಟ್ಟಿದ್ದಾರೆ SBI ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸಿ. ಆ ಒಂದು SBI ಬ್ಯಾಂಕ್ ನಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರತ್ತೆ, ಅಲ್ಲಿ ವಿಸಿಟ್ ಆಗಿ. ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಒಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆದು ಒಂದು ಎಡಿಟ್ ಆಪ್ಷನ್ ಅನ್ನ ಓಪನ್ ಮಾಡಿದ್ದಾರೆ ಮತ್ತು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಆ ಒಂದು ದಿನಾಂಕ ಕೂಡ ಕೊಟ್ಟಿದ್ದಾರೆ. 6/10/2025 ತನಕ ನಿಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ 6/10/2025 ತನಕ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮಗೆ ಕುತ್ತಾಡ್ರೆ ಒಂದೊಂದು ಸರಿ ಒಂದೊಂದು ಇಲಾಖೆಯಲ್ಲಿ ನೀವು ತಪ್ಪಾಗಿ ಅರ್ಜಿ ಸಲ್ಲಿಸಿರ್ತಾರ. ಒಂದೊಂದು ಸರಿ ಎಷ್ಟು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ರು ಕೂಡ ನಿಮಗೆ ಅವಕಾಶ ಕೊಡೋದಿಲ್ಲ ಅವರು. ಈಗ ಅವಕಾಶ ಕೊಟ್ಟಿರ್ತಾರೆ, ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಏನಾದರೂ ತಪ್ಪಾಗಿ ಅಪ್ಲಿಕೇಶನ್ ಹಾಕಿತ್ತಂದ್ರೆ, ಹೆಸರು ತಪ್ಪಾಗಿ ಹಾಕಿತ್ತಂದ್ರೆ, ಅಥವಾ ನಿಮ್ಮೊಂದು ಡೇಟಾ ಬರ್ತನ ತಪ್ಪಾಗಿ ಏನಾದರೂ ಹಾಕಿತ್ತಂದ್ರೆ, ಅಥವಾ ನೀವೇನಾದರೂ ನೇಮನ್ನ ಬೇರೆದವ್ರದ್ದು ಹಾಕಿತ್ತಂದ್ರೆ, ಅಥವಾ ನಿಮ್ಮ ತಂದೆದು ಹೆಸರನ್ನ ಬೇರೆದು ಹಾಕಿತ್ತಂದ್ರೆ, ನಿಮ್ಮ ನಂಬರನ್ನ ಬೇರೆದು ಹಾಕಿತ್ತಂದ್ರೆ ಅದನ್ನ ಸರಿ ಮಾಡಿ ಮತ್ತೊಂದು ಸಲಿಗೆ ರೀಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ 6ನೇ ತಾರೀಕು ತನಕ. ಮತ್ತೆ ನಿಮ್ಮೊಂದು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು 6ನೇ ತಾರೀಕು ತನಕ. ಆದಷ್ಟು ಈ ಒಂದು ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಲಿಗೆ ರೀಸಬ್ಮಿಟ್ ಮಾಡಿ. ಇದೊಂದು ಖುಷಿಯ ವಿಚಾರ. ಇದು 2ನೇ ಅಪ್ಡೇಟ್ ಆಗಿರತ್ತೆ. ಇನ್ನು 3ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಆಗಲೇ ತಿಳಿಸ್ಕೊಟ್ಟೇನಲ್ಲ, ಈ ಒಂದು ಕರ್ನಾಟಕ BCC ಬ್ಯಾಂಕ್ ವತಿಯಿಂದ ಒಂದು ಫಾರ್ಮ್ ನ ರಿಲೀಸ್ ಮಾಡಿದ್ದಾರೆ ಅಂತೇಳಿ, ಅಂದ್ರೆ ಒಂದು ಹಾಲ್ ಟಿಕೆಟ್ ಅನ್ನ ಪ್ರಕಟಣೆ ಮಾಡಿದ್ದಾರೆ. ಆ ಒಂದು ಪ್ರಕಟಣೆಯಲ್ಲಿ ಏನೇನು ತಿಳಿಸ್ಕೊಟ್ಟಿರ್ತಾರೆ ನೋಡಿ. ಹಾಲ್ ಟಿಕೆಟ್ ನೋಡಿ, ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಇದು 1907 ಈ ಒಂದು ಬ್ಯಾಂಕು ಸ್ಥಾಪನೆ ಆಗಿರತ್ತೆ. ಈ ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಿರ್ತೀರಾ, ಈಗಾಗಲೇ ಅರ್ಜಿ ಸಲ್ಲಿಸಿರ್ತೀರ. ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಮೊನ್ನೆ ಅಂತ ತಿಳಿದಿರಲ್ಲ, ಸುಮಾರು 16ನೇ ತಾರೀಕು ಅಥವಾ 18ನೇ ತಾರೀಕು, ಸಾರಿ ಆಗಸ್ಟ್ ಅಲ್ಲ 8ನೇ ತಿಂಗಳು ನೋಡಿ, 8-9ನೇ ತಿಂಗಳಲ್ಲಿ ಈ ಒಂದು ನೇಮಕಾತಿ ಸ್ಟಾರ್ಟ್ ಆಗಿತ್ತು. ಆಗಲೇ ಹೇಳಿದೆ, ಒಂದು ತಿಂಗಳಾದ್ಮೇಲೆ ಇದರದ್ದು ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ ಅಂತೇಳಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟೇನೆ ಅಂತ ಹೇಳಿ ನಿಮ್ಗೆ ಹೇಳಿದ್ದೆ. ಅದರ ಪ್ರಕಾರ ಹಾಲ್ ಟಿಕೆಟ್ ಅನ್ನ ಪ್ರಕಟಣೆ ಮಾಡಿದ್ದಾರೆ. ನಾನು ನಿಮಗೆ ಒಂದು ಡೆಮೋ ತೋರಿಸ್ತಾ ಇರೋದು. ಈ ರೀತಿಯಾಗಿ ಹಾಲ್ ಟಿಕೆಟ್ ಅಲ್ಲಿ ಇರತ್ತೆ. ಇಲ್ಲಿ ನೀವು ಒಂದು ಎಕ್ಸಾಮ್ ಬರೀಬೇಕಾಗತ್ತೆ, ಟೈಮ್ ಈ ರೀತಿಯಾಗಿರತ್ತೆ ಅಂತ ಹೇಳಿ. ನಿಮ್ಮ ಒಂದು ಹಾಲ್ ಟಿಕೆಟ್ ನಲ್ಲಿ ಚೇಂಜಸ್ ಇರ್ತವೆ. ಇಲ್ಲಿ ಕೊಟ್ಟಿರುವಂತ ಮಾಹಿತಿನ ಇರೋದಿಲ್ಲ, ಚೇಂಜಸ್ ಇರ್ತವೆ. ನಾನು ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಂತ ಲಿಂಕ್ ಏನಿದೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ನಿಮ್ಮ ಟೈಮ್ ಅಂತೂ ವೇಸ್ಟ್ ಮಾಡಬೇಡಿ. ಈಗ ಇವರು ಸಲ್ಲಿಸಿರುವಂತ ದಿನಾಂಕ ಇದೆಯಲ್ಲ, ಇದು 18/8/2025 ಅವರು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ರಿಜಿಸ್ಟರ್ ಸಂಖ್ಯೆ ಇರತ್ತ, ಅವಾಗ ಅರ್ಜಿ ಸಲ್ಲಿಸಿದ್ರೆ ಅವರು ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇದು
ಆಗಿರತ್ತೆ. ಇಲ್ಲಿ ಬೇರೆ ಬೇರೆ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಫೋಟೋ ಇರತ್ತೆ, ನಿಮ್ಮ ಒಂದು ಫೋಟೋ ಅದು ಬ್ಲರ್ ಆಗಿದೆ. ಅದ ನಂತರ ನಿಮ್ಮೊಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ಇದೆ ನೋಡಿ. ಈಗ ಬಂದಿರೋದು ನಿಮ್ಮೊಂದು ಡೇಟ್ ಕೂಡ ಚೇಂಜ್ ಇರಬಹುದು. ಕೆಲವರಿಗೆ 19ನೇ ತಾರೀಕು ಬಂದಿದೆ, ಇನ್ನು ಕೆಲವರಿಗೆ 11ನೇ ತಾರೀಕು, ಇನ್ನು ಕೆಲವರಿಗೆ 12. ಈ ರೀತಿಯಾಗಿ ಚೇಂಜಸ್ ಆಗಿದಾವೆ. ಕೆಲವರಿಗೆ 18ನೇ ತಾರೀಕು ಈ ರೀತಿಯಾಗಿ. ಈಗ ನಾನು ತಿಳಿಸ್ಕೊಡ್ತಾ ಇರೋದು ಒಬ್ಬರದು 19/10/2025 ಈ ಒಂದು ಪರೀಕ್ಷೆ ಇಟ್ಟಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆದು 19/10/2025 ನಿಮಗೆ ಸಂಡೇ ದಿನ ಅಂದರೆ ರವಿವಾರ ದಿನ ನಿಮಗೆ ಪರೀಕ್ಷೆ ಇಟ್ಟಿದ್ದಾರೆ. ಬೆಳಗ್ಗೆ 9:30ರಿಂದ 12:30 ತನಕ ಒಂದು ಪರೀಕ್ಷೆ ಇರತ್ತೆ. ಆ ಒಂದು ವಿಳಾಸ ಕೂಡ ಕೊಟ್ಟಿರ್ತಾರೆ ಅವರು, ಎಲ್ಲಿಗೆ ಬರಬೇಕು ಹೆಂಗೆ ಏನು ಅಂತ ಅಂತೇಳಿ. ಆ ಒಂದು ವಿಳಾಸಕ್ಕೆ ನೀವು ಸಬ್ಮಿಟ್ ಆಗಬೇಕು. ಸ್ವಲ್ಪ ಮಾರ್ನಿಂಗ್ ಬೇಗ ಹೋದ್ರೆ ತುಂಬಾ ಒಳ್ಳೆಯದು. ಅಂದ್ರೆ ಬೇಗ ಯಾಕೆ ಹೋಗ್ಬೇಕಪ್ಪ ಅಂದ್ರೆ ನಿಮ್ಮೊಂದು ಹಾಲ್ ಟಿಕೆಟ್ ಬರೆಯುವಂತ ಎಕ್ಸಾಮ್ ಪರೀಕ್ಷೆ ಬರೆಯುವಂತ ಇದು ಕುರ್ಚಿಗಳು ಇರ್ತಾವಲ್ಲ, ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲಿ ಏನೇನಿದೆ, ಸುತ್ತಮುತ್ತ ವಾತಾವರಣ ಹೆಂಗಿದೆ. ಅದ ನಂತರ ಸ್ವಲ್ಪ ಅಂಜಿಕೆ ಇರುತ್ತಲ್ಲ ನಿಮಗೆ, ಅದು ಹೋಗತ್ತೆ. ಆದ ಕಾರಣ ಸ್ವಲ್ಪ ಮುಂಜಾನೆ ನಾಷ್ಟ ಗಿಷ್ಟ ಮಾಡಿ ಅಥವಾ ಏನಾರು ಚಾನೋ ನಾಷ್ಟಾನೋ ಅಥವಾ ಊಟನೋ ಏನಾರು ಮಾಡಿ ಕಿಶಿಂದ ಒಂದು 7:30 ಅಥವಾ 8 ತನಕ ಸ್ವಲ್ಪ ಮುಂಚಿತವಾಗಿ ಹೋಗಿ ಅಲ್ಲಿ ಸ್ಟಡಿ ಅಂತೂ ಮುಂಜಾನೆ ಮಾಡೋಕ್ಕಾಗಲ್ಲ, ರೆಸ್ಟ್ ಮಾಡಿ, ಮೈಂಡ್ ಫ್ರೆಶ್ ಆಗೋ ರೆಸ್ಟ್ ಮಾಡಿ. ಮೊಬೈಲ್ ಯೂಸ್ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಟಡಿ ಅಂತೂ ಮಾಡಿರ್ತೀರ, ಬಟ್ ಚೆನ್ನಾಗಿರುವಂತ ರೆಸ್ಟ್ ಮಾಡಿ. 9:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ. ಸ್ವಲ್ಪ 8ಕ್ಕೆ ಹೋಗಿ, ಮುಂಜಾನೆ ಸ್ವಲ್ಪ ಬೇಗ ಹೋಗಿ, ಅಷ್ಟೇ ರಿಕ್ವೆಸ್ಟ್. ಇಲ್ಲಿ ಯಾರ್ಯಾರು ಇದ್ದೀರಲ್ಲ ಆದಷ್ಟು ನೋಡಿ. ಏನು 19ನೇ ತಾರೀಕು ಪರೀಕ್ಷೆ ಬರೀತೀರಾ, 19/10/2025 ಈ ಒಂದು ಪರೀಕ್ಷೆ ಇರತ್ತೆ. ನಿಮ್ಮೊಂದು ಹಾಲ್ ಟಿಕೆಟನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ಬೇಕಂತ ವಿಡಿಯೋ ಮಾಡಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೇಕು ಕಮೆಂಟ್ ಮಾಡಿ. ಏನಾರು ಡೌಟ್ ಇತ್ತಪ್ಪ ಅಂದ್ರೂ ಕೂಡ ಕಮೆಂಟ್ ಮಾಡಿ. ನಿಮ್ಮೊಂದು ಸಿಗ್ನೇಚರ್ ಕೂಡ ಮಾಡ್ಕೊಂಡು ಹೋಗಿ. ಅದ ನಂತರ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಯಾರ್ಯಾರು ಎಕ್ಸಾಮ್ ಬರೀತಾ ಇದಾರಲ್ಲ, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಚೆನ್ನಾಗಿ ಪರೀಕ್ಷೆ ಬರೀರಿ. ಈ ಒಂದು ಜಾಬ್ ಅನ್ನ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೀರಿ, ಒಳ್ಳೆ ರೀತಿಯಲ್ಲಿ ಜಾಬ್ ತಗೊಳ್ಳಿ. ನೋಡಿ, ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ದಿಂದ ಹಾಲ್ ಟಿಕೆಟ್ ಪ್ರಕಟ ಮಾಡಿದ್ದಾರೆ. ಇದು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ PDF ಫಾರ್ಮ್ ಇರತ್ತೆ. ಅದ ನಂತರ ನಿಮ್ಮೊಂದು ಡೌನ್ಲೋಡ್ ಮಾಡುವಂತ ಲಿಂಕ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ.